ಏನಿವತ್ತು ಜಿಲ್ಲಾಧಿಕಾರಿಗಳಿದ್ದಾರೆ, ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರನ್ನ ಕರೆದಿದ್ದು ಪ್ರತಿಯೊಬ್ಬ ಜಿಲ್ಲಾಧಿಕಾರಿಯು ಜಿಲ್ಲೆಗೆ ಮೊದಲ ಕೂಲಿ ಅಲ್ಲ, ಆತ ಈ ಜಿಲ್ಲೆಯ ಕೂಲಿ ಅನ್ನೋದನ್ನ ಮರೆತು 144 ಸೆಕ್ಷನ್ ಯಾರೂ ನನ್ನ ನಿದ್ರೆಗೆ ಭಂಗ ಮಾಡಬಾರ್ದು ಅಂತ ಹೇಳ್ಬಿಟ್ಟು 144 ಸೆಕ್ಷನ್ ಯಾವ ಜಿಲ್ಲಾಧಿಕಾರಿಗಳು ಯೋಚನೆ ಮಾಡಿದಂತ ವಿಚಾರನೆ ಇವತ್ತೊಂದಿನ 144 ಸೆಕ್ಷನ್ ಹಾಕೊಂಡಿದ್ದಾರೆ. ಇದು ಕರ್ನಾಟಕದಾದ್ಯಂತ ಉಳಿದಂತವರು ಮಾದರಿಯಾಗಿ ತೆಗೆದುಕೊಂಡ್ರೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗುತ್ತೆ. ಏನು ಈ ಒಬ್ಬ ಡಿಸಿಗೆ ಸಂವಿಧಾನದ ಆಶಯಗಳನ್ನ ಇವತ್ತು ನಾವು ನಿರಾಕರಿಸಬೇಕಾಗಿದೆ. ಕಾನೂನುಗಳನ್ನ ಪಾಠಗಳನ್ನ ನಾವು ಇವತ್ತು ಹೇಳ್ಕೊಡ್ಬೇಕಾಗುತ್ತೆ. ಪ್ರಜಾಪ್ರಭುತ್ವದ ಮೌಲ್ಯಗಳೇನು ಅಂತ ಹೇಳ್ಬಿಟ್ಟು ಇವತ್ತು ಡಿಸಿಗೆ ನಾವು ಈ ಹೋರಾಟದಲ್ಲಿ ನಾವು ಹೇಳ್ಕೊಡ್ತಾ ಇದ್ದೀವಿ. ಆದ್ರಿಂದ ಯಾವುದೇ ಒಬ್ಬ ಅಧಿಕಾರಿ ಆಗಲಿ ಪ್ರಜಾಪ್ರಭುತ್ವದ ಮೌಲ್ಯ ಸಂವಿಧಾನದ ಆಶಯಗಳಿಗೆ ಬದ್ಧರಾಗಿ ಆತ ಕೆಲಸ ಮಾಡಬೇಕಾಗುತ್ತೆ. ಸಂವಿಧಾನವನ್ನ ಮೀರಿ ನಡೆಯುವಂತದ್ದು ಅಂಬೇಡ್ಕರ್ ಆಶಯಗಳಿಗೆ ವಿರುದ್ಧ ಅದನ್ನ ನಾವೆಲ್ಲ ದಲಿತ ಪರ ಸಂಘಟನೆಗಳು ಈ ಒಂದು ರೈತ ಪರದ ಹೋರಾಟಕ್ಕೆ ನಾವು ಬೆಂಬಲ ಕೊಡೋದ್ರ ಮೂಲಕ ಖಂಡಿಸ್ತೀವಿ. ಕಾನೂನಿನ ಪಾಠವನ್ನ ಇವತ್ತು ಹೇಳ್ಕೊಟ್ಟು ನಾವು ಪ್ರಜಾಪ್ರಭುತ್ವದ ಮೌಲ್ಯವನ್ನು ಎತ್ತಿಡುವಂತ ಕೆಲಸ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ಹೇಳ್ತೀವಿ. ಈ ಹೋರಾಟಗಳು ಎಷ್ಟು ದಿನದವರೆಗೆ ತೆಗೆದುಕೊಂಡಾದ್ರೂ ಕೂಡ ನಾವು ಅದರಲ್ಲಿ ಭಾಗವಹಿಸಿ ನಮ್ಮ ಸಂವಿಧಾನವನ್ನ ನಾವು ಕಾಪಾಡ್ಕೊಳ್ತೀವಿ ಅಂತ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.